ಸಾಕು ಅತ್ತೆ. ಏಯ್, ಯಾಕೆ ಸಾಕು ಅಂತ್ಯಾ? ಹೊಟ್ಟೆ ತುಂಬಾ ಊಟ ಮಾಡು. ಭೈರವಿ, ಕೆಲಸ ಮಾಡಿ ಸಾಕಮ್ಮ, ಬಂದು ಊಟ ಮಾಡು. ಡ್ಯಾಡ್, ಒಂದ್ ಇಂಪಾರ್ಟೆಂಟ್ ವರ್ಕ್ ಮೇಲೆ ಬ್ಯುಸಿ ಇದ್ದೀನಿ, ಲೇಟ್ ಆಗುತ್ತೆ, ನೀವ್ ಊಟ ಮಾಡಿ. ಜಾನು, ಇವತ್ ಥೆರಪಿ ಹೇಗಿತ್ತು? ಅಕ್ಕ, ಅಪ್ಪ ನಿನ್ನ ಹತ್ರ ಎಲ್ಲ ಹೇಳಿದಾರ್ ತಾನೆ, ಮತ್ತೆ ಯಾಕೆ ಕೇಳ್ತಿದ್ಯಾ? ಏನಿಲ್ಲ, ನಾಳೆ ನಮ್ಮನೆಲ್ಲೇ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಅರೇಂಜ್ ಮಾಡೋಣ ಅನ್ಕೊಂಡಿದೀನಿ, ಅದಕ್ಕೆ. ಡ್ಯಾನ್ಸ್ ಪ್ರೋಗ್ರಾಮ? ಯಾಕಮ್ಮ? ಏನಿಲ್ಲ ಡ್ಯಾಡ್, ಹೀಗೆ ಜಾನು ಖುಷಿಯಾಗಿರ್ಲಿ ಅಂತ. ಹೇಯ್, ಒಳ್ಳೆ ಐಡಿಯಾ ಭೈರವಿ. ಭೈರವಿ, ಜಾನು ಖುಷಿ ಆದ್ರೆ ಓಕೆ, ಬೇಜಾರಾದ್ರೆ? ಇಲ್ಲ ಅತ್ತೆ, ಜಾನುಗ್ ಬೇಜಾರಾಗಲ್ಲ ಅಲ್ವಾ ಜಾನು? ಆದ್ರೆ ಡ್ಯಾನ್ಸ್ ಪ್ರೋಗ್ರಾಮ್ ಅಲ್ಲಿ ಒಂದ್ ಸಣ್ಣ ಟ್ವಿಸ್ಟ್ ಇದೆ. ಟ್ವಿಸ್ಟಾ? ಯಾಕೆ, ನೀನೇನಾದ್ರೂ ಡ್ಯಾನ್ಸ್ ಮಾಡ್ತೀಯಾ? ಡ್ಯಾನ್ಸ್ ಮಾಡ್ತಿರೋದು ನಾನಲ್ಲ, ನಮ್ ಜಾನು. ಅಕ್ಕ, ಸದ್ಯದ ಪರಿಸ್ಥಿತಿಲಿ ಇದೆಲ್ಲ ಆಗಲ್ಲ ಅಕ್ಕ, ಪ್ಲೀಸ್. ಅಪ್ಪ, ನೀವಾದ್ರೂ ಅಕ್ಕಂಗೆ ಅರ್ಥ ಮಾಡಿಸಿ. ಭೈರವಿ, ಅವಳಿಗಾಗಲ್ಲ ಅಂದ್ರೆ ಬೇಡಮ್ಮ. ಸರಿ ಡ್ಯಾಡ್, ಬೇಡ. ಆದ್ರೆ ಡ್ಯಾನ್ಸಿನ ಪ್ರಕಾರಗಳು, ಚಿಹ್ನೆ, ಮುದ್ರೆ, ಅಸ್ತ್ರ, ಭಾವಗಳು, ಇದ್ರ ಬಗ್ಗೆ ಆದ್ರೂ ಮಾತಾಡ್ಲಿ. ಅವಳು ಆಕ್ಟಿವ್ ಆಗಿರ್ಬೇಕು ಡ್ಯಾಡ್. ಯೋಚನೆ ಮಾಡ್ತಾ ಕೂರೋದಕ್ಕಿಂತ ಮೈಂಡ್ ಫ್ರೆಶ್ ಆದ್ರೆ ಬೆಟರ್ ಅಲ್ವಾ? ದಿಸ್ ಸೌಂಡ್ಸ್ ಫೈನ್. ಏನಂತೀಯ ಜಾನು? ಹಾ, ಓಕೆ ಅಪ್ಪ. ಅಣ್ಣ, ಇದನ್ನೆಲ್ಲ ಮಾಡೋದ್ರಿಂದ ಏನ್ ಪ್ರಯೋಜನ ಅಣ್ಣ? ಅತ್ತೆ, ಒಂದು ಅವಳ ನಾಲೆಜ್ ಹೆಚ್ಚಾಗುತ್ತೆ, ಕಲ್ಸೋ ಹುಮ್ಮಸ್ಸು ಜಾಸ್ತಿ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಾನಿದನ್ನೆಲ್ಲ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ. ನೂರಾರು ಜನಗಳು ನೋಡ್ತಾರೆ, ಅವರಿಗೂ ಇದರಿಂದ ವಿಷಯ ಗೊತ್ತಾಗುತ್ತೆ, ಜಾನುಗೂ ಖುಷಿ ಆಗುತ್ತೆ. ಓಹ್, ಹಾಗ ಭೈರವಿ, ಐಡಿಯಾ ಚೆನ್ನಾಗಿದೆ. ಹಾಗಿದ್ರೆ ನಾನೇ ವಿಡಿಯೋಗ್ರಾಫರು, ಜಾನುದೆಲ್ಲ ನಾನೇ ಶೂಟ್ ಮಾಡೋದು. ಜಾನು, ಈ ಪ್ಲಾನ್ ನಿನಗೆ ಓಕೆ ಅಲ್ವಾ? ಓಕೆ ಅಕ್ಕ. ಫ್ಯಾಂಟಾಸ್ಟಿಕ್ ಮಗಳೇ. ಲವ್ಲಿ ಮಗಳೇ.